ಪುಟ್ಮಲ್ಲಿ ಅವ್ರೆ ಅವ್ರನ್ನೇ ನೋಡ್ಕೊಳ್ಳೋದು, ನೀವಿಲ್ಲ ಅಂದ್ರೆ ಅವ್ರು ಆರಾಮಾಗೇ ಇರ್ತಾರೆ. ಅಂದ್ರೆ ನಾವ್ ಅವ್ರನ್ನ ಚೆನ್ನಾಗಿ ನೋಡ್ಕೋತೀವಿ ಅಂದೆ. ಪುಟ್ಮಲ್ಲಿ ಅವ್ರೆ ನೀವು ಅವ್ರ ಬಗ್ಗೆ ಯೋಚನೆ ಮಾಡೋದ್ ಬಿಡಿ, ನಿಮ್ ಅತ್ತೆನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಊರಿಗೆ ಹೋಗಿ ಪರವಾಗಿಲ್ಲ, ಅಟ್ಲೀಸ್ಟ್ ನಾನು ನಿಮ್ ಜೊತೆ ಫೋನಲ್ಲಾದ್ರೂ ಮಾತಾಡ್ಬೋದಲ್ಲ. ಅದು ಸಾಧ್ಯ ಇಲ್ಲ, ಯಾಕಂದ್ರೆ ಅವಳು ಫೋನ್ ನನ್ ತಮ್ಮದೆ. ರೀ ಗೌಡ್ರೆ, ನಿಮ್ಗೆ ಕಾಮನ್ ಸೆನ್ಸ್ ಇಲ್ವೇನ್ರಿ? ಹೆಂಡತಿ ಫೋನ್ ಕಿತ್ತಿಟ್ಕೋತೀರಾ? ಊರಿಗೆ ಹೋಗ್ತಿದಾರೆ, ಕೊಟ್ಟು ಕಳಿಸ್ರಿ ಫೋನು. ಓ ಅಣ್ಣಪ್ಪ ನೋಡ್ರಿ, ಯಾಕೆ ಪಟ್ಟಿ ಭಾವೋದ್ವೇಗಕ್ಕೆ ಒಳಗಾಯ್ತಾ ಇದ್ದಾರಿ? ಅವ್ಳು ಫೋನ್ ಇಟ್ಕೊಂಡು ಹ್ಯಾಂಗ್ ಮಾಡಿಳು? ಮೊದ್ಲೇ ಕೆಟ್ಟೋಗದೆ, ಅವ್ ಬರ ಗಂಟೆ ರಿಪೇರಿ ಮಾಡಿಸಿ ಇಟ್ಕೊಂಡಿರ್ತೀನಿ. ಪುಟ್ಮಲ್ಲಿ ಅವರೇ, ಅಟ್ಲೀಸ್ಟ್ ನಿಮ್ಮ ಅತ್ತೆ ಮನೆ ನಂಬರ್ ಆದ್ರೂ ಕೊಡಿ, ಹಾಗಾಗಿ ಫೋನ್ ಮಾಡ್ತಿರ್ತೀನಿ. ಅಲ್ಲ, ನೀವ್ಯಾಕೆ ನನ್ನ ಹೆಂಡ್ರ ಜೊತೆ ಮಾತಾಡ್ಬೇಕು ಅದೇ ನನಗೆ ಗೊತ್ತಾಯ್ತಾ ಇಲ್ಲಪ್ಪ. ನಾನ್ ಮಾತಾಡಕ್ಕಲ್ಲ ರೀ, ಪುಟ್ಮಲ್ಲಿ ಊರಿಗೆ ಹೋದಾಗ ಮಧುರ ಅವ್ರ ಯೋಗಕ್ಷೇಮ ವಿಚಾರಿಸ್ಕೊಳಕ್ಕೆ ನಂಬರ್ ಕೇಳಿದ್ರೆ ಏನ್ ಮಾಡ್ಲಿ? ಅಡ ಇಡೋದಕ್ಕೆ ನನ್ನ ಹತ್ರ ಏನಿದೆ? ಏನಣ್ಣಪ್ಪ ನೋಡ್ರಿ ಹಿಂಗ ಅನ್ಬಿಟ್ರಿ. ಮಧುರ ಅವ್ರನ್ನ ಅಡ ಇಟ್ಬಿಟ್ಟು ಆಡಿ ಗೌಡ್ರೆ ಪಾಪ ಮಾಡ್ಕೋಬೇಡಿ ಅಣ್ಣಪ್ಪನವ್ರೆ. ಈಗ ನನಗಿಷ್ಟವಾದ ಪಟಪಟಿ ಚಡ್ಡಿ ಬಂದಿನ ಅಂಗಡಿನ ಅಡ ಇಟ್ಬಿಟ್ಟು ನಿಮ್ಮ ತವಿರೋ ದುಡ್ಡನ್ನೆಲ್ಲ ಗೆದ್ಕೊಂಡಂಗೆ ನಿಮಗಿಷ್ಟವಾದ ಮಧುರ ಅವ್ರನ್ನ ಅಡ ಇಟ್ಬಿಟ್ಟು ನನ್ನ ತವಿರೋ ದುಡ್ಡನ್ನೆಲ್ಲ ಗೋರ್ಕೊಂಬಿಡಿ. ಸರಿ, ಮಧುರನ್ ಬದಲು ನನ್ನೇ ನಾನು ಅಡ ಇಟ್ಕೋತೀನಿ. ಮಾಡೋಕ್ಕೆ ಯಾನು ಕ್ಯಾಮೇ ಇಲ್ಲ, ಊರ್ಲೆಲ್ಲ ನಾಲ್ಕು ಒಂದಿಸ್ಕೊಂಡು ಓಡಾಡ್ತಿದ್ದಾರೆ. ನಿಮ್ಮನ್ನು ತಗೊಂಡು ನಾ ಏನು ಮಾಡಲಿ? ಒಂದು ನಿಮಿಷ ರೀ, ಅಡಕ್ಕೆ ಕಬುಲ್ಲ ಅಣ್ಣಪ್ಪನವ್ರು ಅಡಕ್ಕಿಟ್ರೆ ಎಷ್ಟಕ್ಕೆ ತಕತಿದೆ? ₹1 ಕೊಡಲ್ಲ. ನೋಡಿದ್ರ್ಯಾ, ನಿಮ್ಮನ್ನು ತಗೊಂಡು ನಾ ಏನು ಮಾಡಲಿ? ಹೌದು ಜನಿ ಬಾಯ್, ಗೌಡ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ಮಧುರಾ ಬಾಬಿನೇ ನಿಮ್ಮನ್ನು ಕಾಪಾಡ್ಬೋದು. ಹೌದು ಜಾನಿಬಾಯಿ, ನೀವು ಆಡಿ. ನಿಮ್ಮ ಮುಖದಲ್ಲಿ ಗೆಲ್ಲುವ ಎಲ್ಲ ಲಕ್ಷಣಗಳು ಕಾಣ್ತಾ ಉಂಟು. ಬಂದರೆ ಬೆಟ್ಟ, ಹೋದ್ರೆ ಆಟ, ಆಡಿ. ಸರಿ, ನಾನು ಮಧುರನ್ನ ಅಡ ಇಡ್ತೀನಿ. ಆಕೆ ಸರಿ, ನಾನು ಮಧುರನ್ನ ಅಡ ಇಡ್ತೀನಿ. ಆಕೆ ಹೇಳಿ. ಅಣ್ಣಪ್ಪನವ್ರೆ, ನೀವು ಯಾನು ಬೇಜಾರು ಮಾಡ್ಕೋಬೇಡಿ. ಮಧುರ ಅವ್ರನ್ನ ನೀವು ಜೂದ್ಲಿ ಅಡ ಇಟ್ಟು ಸೋತು ಬಿಟ್ಟಿಟ್ಕಲೆ ಅವ್ರನ್ನ ನನ್ನವ್ರು ಮಾಡ್ಕೊಳಕ್ಕದ್ದ, ಅವ್ರ ಕಲೆ ನಮ್ಮ ಮಟ್ಟಿ ಕೆಲಸ ಮಾಡ್ಸಕ್ಕದ್ದ. ಹಂಗೆ ಮಾಡಿದ್ರೆ ಶಂಕರೇಶ್ವರ ಮೆಚ್ಚಿನ ಅವ್ರನ್ನ ನಿಮಗೆ ವಾಪಸ್ ಬಿಟ್ಟು ಕೊಟ್ಬಿಡ್ತೀನಿ. ಆದರೂ ಒಂದು ಕಿವಿ ಮಾತು ಹೇಳ್ತೀನಿ, ಯಾವತ್ತೂ ಜೂದ್ಲಿ ಎಂಡ್ರನ್ನ ಅಡ ಇಡಬಾರ್ದು. ದ್ರೌಪದಿನ ಅಡ ಇಟ್ಟು ಸೋತಿದ್ದಕ್ಕೆ ತಾನೆ ಮಹಾಭಾರತ ನಡೆದದು. ಸಭಿಕರೇ ಎಲ್ಲ ಕೇಳಿಸ್ಕೊಂಬಿಡಿ, ಅಣ್ಣಯ್ಯಪ್ಪನವರು ಜೂಡ್ಲಿ ಎಂಡ್ರನ್ನ ಅಡ ಇಟ್ಟು ಸೋತಿದ್ರು. ಆದರೆ ನಾನು ಅವ್ರ ಎಂಡ್ರನ್ನ ವಾಪಸ್ ಬಿಟ್ಟು ಕೊಟ್ಬಿಡ್ತಾಳೆ. ಬಿಟ್ಕೊಡೋ ಅವಶ್ಯಕತೆ ಇಲ್ಲ ಗೌಡ್ರೆ. ಮಧು ನನ್ನ ಮಾತು ಕೇಳು. ನನ್ನ ಮಾತು ಕೇಳು. ನೀವೇನು ಮಾತಾಡ್ಬೇಡಿ ಜಾನಿ. ಗೌಡ್ರಿಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಇಲ್ಲಿ ಬಂದು ಜೂಜಾಡಿದ್ದು ಮೊದಲನೇ ತಪ್ಪು. ನನ್ನನ್ನೇ ಅಡ ಇಟ್ಟು ಸೋತಿದ್ದು ಕ್ಷಮಿಸಕ್ಕೆ ಆಗದೆ ಇರೋಂಥ ತಪ್ಪು. ನೀವು ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ತೀನಿ. ಗೌಡ್ರು ಜೂಜಲ್ಲಿ ನನ್ನ ಗೆದ್ದಿರೋದಕ್ಕೆ ಇನ್ಮೇಲೆ ನಾನು ಗೌಡ್ರಿಗೆ ಆಳಾಗಿರ್ತೀನಿ. ಮಧುರವ್ರೆ, ಹಂಗೆಲ್ಲ ಹೇಳ್ಬೇಡಿ. ನೀವು ಆಳಲ್ಲ, ನನ್ನ ಅರಸಿ. ಯಾಕೆ ಜೋನಿ ಅಳ್ತಿದ್ದೀರಾ? ಕಣ್ಣಲ್ಲಿ ಕಸ ಬಿದ್ದಿದ್ಯಾ? ಬರೀ ಕಣ್ಣಿಗೆ ಮಾತ್ರ ಅಲ್ಲ, ಜೀವನಕ್ಕೆ ಬಿದ್ದ್ಬಿಟ್ಟಿದೆ. ನಮ್ಮ ಮನೇಲೆ ನಿನ್ ಕೈಲಿ ಒಂದಿನ ಕಸ ಗುಡಿಸಿಲ್ಲ. ಇವತ್ತು ನೀನ್ ಇವ್ರ ಮನೇಲಿ ಕಸ ಗುಡಿಸ್ತಾ ಇದೀಯ. ಇವ್ರ ಮನೇಲಿ ಕಸ ಗುಡಿಸ್ತೀನಿ ಅಂತ ನಾನು ಹರಕೆ ಹೊತ್ತಿದ್ನ? ನೀವು ಜೂಜಲ್ಲ ನನ್ನ ಅಡ ಇಟ್ಟಿದ್ದಕ್ಕೆ ತಾನೆ ನಂಗೆ ಈ ಪರಿಸ್ಥಿತಿ ಬಂದಿರೋದು. ನಾನು ಬೇಕು ಅಂತ ಹೀಗೆ ಮಾಡ್ಲಿಲ್ಲ ಮಧು. ಗೌಡ್ರು ಮತ್ತೆ ಅವ್ರ ಟೀಮ್ ಬಲವಂತ ಮಾಡಿ ನಿನ್ನ ಅಡ ಇಡೋವಾಗ ಮಾಡ್ಬಿಟ್ರು. ಅವ್ರು ಬಲವಂತ ಮಾಡಿ ಇನ್ನೊಂದು ಕೆಲಸ ಮಾಡು ಅಂತಾರೆ, ಮಾಡ್ಬಿಡ್ತೀರಾ? ಅದಕ್ಕೆ ಹೇಳೋದು ನಮ್ ಬುದ್ಧಿ ನಮ್ ಕೈಲಿರ್ಬೇಕು ಅಂತ. ನಿಮ್ನ ಮದುವೆ ಆಗಿದ್ದಕ್ಕೆ ಒಳ್ಳೆ ಕೆಲಸನೇ ಸಿಕ್ಕಿದೆ. ಕೋಪ ಮಾಡ್ಕೋಬೇಡ ಮಧು, ಈಗಲೇ ಗೌಡ್ರ ಕಾಲಕ್ಕೆ ಬಿದ್ದು ನೀನ್ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೀನಿ. ನೀವ್ಯಾಕೆ ಅವ್ರ ಕಾಲಕ್ಕೆ ಬೀಳ್ತೀರಾ? ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಅನುಭವಿಸಿದ್ರೆ ನೆಕ್ಸ್ಟ್ ಟೈಮ್ ತಪ್ಪು ಮಾಡಬಾರ್ದು ಅಂತ ನಿಮಗೆ ಅರ್ಥ ಆಗುತ್ತೆ. ಹೋಗ್ಲಿ, ಪೊರಕೆ ಕೊಡು, ನಾನೇ ಕಸ ಗುಡಿಸ್ತೀನಿ. ನಾನ್ ಗೌಡ್ರ ಮನೆ ಆಳು, ನಾನ್ ಈ ಮನೆ ಕಸ ಗುಡಿಸ್ಬೇಕು. ನೀವ್ಯಾಕೆ ಗುಡಿಸ್ತೀರಾ? ಪದೇ ಪದೇ ಆಳು ಅಂತ ಹೇಳ್ಬೇಡ. ಆ ಪದನ ಕೇಳಕ್ ನನ್ ಕೈಲಿ ಆಗಲ್ಲ. ಕೇಳಕ್ ಆಗದಿರೋರು ನನ್ನ ಅಡ ಇಟ್ಟು ಯಾಕೆ ಸೋಲ್ಬೇಕಿತ್ತು? ಏನೋ ಈಗ ಆಗಿದ್ದಾಗೋಯ್ತು. ಪೊರಕೆ ಕೊಡು, ನಾನು ಕಸ ಗುಡಿಸ್ತೀನಿ. ಸರಿ, ನೀಟಾಗಿ ಗುಡಿಸಿ. ಆಮೇಲೆ ಗೌಡ್ರ ಕಲ್ ನಂಗೆ ಬಯಸ್ಬೇಡಿ. ಅವ್ನು ಯಾವ ನಿನ್ನ ಬೈಯಕ್ಕೆ? ಅವ್ನು ಏನಾದ್ರೂ ಬೈದ್ರೆ ಇದೇ ಪೊರಕೆಲ್ಲ ಮುಖ ಕೆರೆದು ಬಿಡ್ತೀನಿ. ನಿಲ್ಸಿ, ನೀವ್ಯಾಕೆ ನಮ್ಮ ಮಟ್ಟಿ ಕಸ ಗುಡಿಸ್ತಾ ಇದಾರಿ? ಯಾಕೆ ಅಂದ್ರೆ
ಮಧು ಕೆಲಸ ಮಾಡೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ಅದಕ್ಕೆ ನಾನು ಕಸ ಗುಡಿಸ್ತಾ ಇದ್ದೀನಿ. ಅದೆಲ್ಲ ಆಗಲ್ಲ. ನಮ್ಮ ಮಟ್ಟಿ ಕೆಲಸನ ನನ್ನ ಅರಸಿನೇ ಮಾಡಬೇಕು. ಅವ್ರೆ ಜಾಸ್ತಿ ಮಾತಾಡ್ತಾ ಇದ್ದೀರಾ. ಮಧು ನನ್ನ ಅರಸಿ, ನಿಮ್ಮ ಅರಸಿ ಅಲ್ಲ. ಅದು ನನಗೂ ಗೊತ್ತು ಅಣ್ಣಪ್ಪನವ್ರೆ. ಅವ್ರನ್ನ ಆಳು ಅಂತ ಕರೆಯಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಅದಕ್ಕೆ ಅವ್ರನ್ನ ಅರಸಿ ಅಂತ ಕರಿತೀನಿ. ಅದು ತಪ್ಪು ಅಂತ ಹೇಳ್ಬಿಡ್ಲಿ ಹಂಗೆ ಕರೆಯೋದಿಲ್ಲ. ಏನ್ ಮಧುರವ್ರೆ? ಗೌಡ್ರೆ, ನಾನು ನಿಮ್ಮನೆ ಆಳು, ನೀವು ಹೇಗ್ ಬೇಕಾದ್ರೂ ಕರಿಬಹುದು. ಬೇಕಿದ್ರೆ ಅರಸಿ ಅಂತನಾದ್ರೂ ಕರೀರಿ, ಇಲ್ಲಾಂದ್ರೆ ಅರ ಅಂತನಾದ್ರೂ ಕರೀರಿ, ಇಲ್ಲಾಂದ್ರೆ ಆ ಅಂತನಾದ್ರೂ ಕರೀರಿ. ಇದಪ್ಪ ನಿಯತ್ತು ಅಂದ್ರೆ ಅದಕ್ಕೆ ನಾನು ಅವ್ರನ್ನ ಅರಸಿ ಅಂತ ಕರೆಯೋದು. ನೀವೊಬ್ರು ಇದ್ದಾಗ ಬೇಕಾದ್ರೂ ಕರ್ಕೊಳ್ಳಿ, ನನ್ನ ಮುಂದೆ ಕರಿಬೇಡಿ. ದಯವಿಟ್ಟು ಈ ಕೆಲಸ ಮಾಡಕ್ ಬಿಡಿ. ಅಣ್ಣಪ್ಪನವ್ರೆ, ಈ ಥರ ಕೈಯೆಲ್ಲ ಮುಗಿಬೇಡಿ. ನನಗೆ ಒಂಥರ ಮುಜುಗರ ಆಯ್ತದೆ. ಆಯ್ತು, ನಮ್ಮ ಮಟ್ಟಿ ಕಸನ ನೀವೇ ಗುಡಿಸಿ. ಆದ್ರೆ ಒಂದು ಕಂಡೀಷನು. ಏನದು? ಇವತ್ತು ಪೂರ್ತಿ ನಮ್ಮ ಮಟ್ಟಿ ಕೆಲಸನ ನೀವೇ ಮಾಡಬೇಕಾಯ್ತದೆ. ಆಯ್ತು, ನಾನು ಮಾಡಿದ ತಪ್ಪಿಗೆ ಇವತ್ತು ಒಂದ್ ದಿವಸ ಅಲ್ಲ, ಮಧುನ ಇಲ್ಲಿಂದ ಬಿಡಿಸ್ಕೊಂಡು ಹೋಗೋ ತನಕ ಮನೆ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ಅಣ್ಣಪ್ಪನವ್ರೆ, ಈ ಗೌಡನ ಚಕ್ರವ್ಯೂಹದಿಂದ ಬಿಡಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಅರಸಿ ಜೊತೆಗೆ ನೀವು ಸಿಕ್ಕಾಕಂಡ್ರಿ. ಬಾ ಹೋಗಿ ಗುಡ್ಸ್ಕೊಳ್ಳಿ. ಅರಸಿ ತಗೊಳ್ಳಿ, ನಿಮಗೋಸ್ಕರ ಡ್ರೆಸ್ಸು ಸೀರೆ ತಕೊಂಬಂದಿನಿ. ಗೌಡ್ರ, ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ನಂಗೆ ಹಳೆ ಸೀರೆನ ಸಾಕು. ದೇವತೆ ಥರ ಇರೋ ನೀವು ಹಳೆ ಸೀರೆ ಉಟ್ಕೊಳ್ಳೋದ? ಈಗ ಇರೋದು ನೀವು ನನ್ನ ನೆಟ್ಟಲಿ. ಅಣ್ಣಪ್ಪನವ್ರು ನಿಮ್ಮನ್ನು ಸೋತಿರ್ಬೋದು, ಆದರೆ ನಾನು ನಿಮ್ಮನ್ನು ಯಾವತ್ತೂ ಸೋಲಕ್ಕೆ ಬಿಡಲ್ಲ. ಗೌಡ್ರ, ನೀವೇನ್ ಮಾತಾಡ್ತಿದ್ರೋ ನಂಗೆ ಒಂದು ಅರ್ಥ ಆಗ್ತಿಲ್ಲ. ನೀವ್ಯಾಕೆ ನನ್ನ ಸೋಲಕ್ ಬಿಡಲ್ಲ? ಯಾಕಂದ್ರೆ ನೀವು ನನ್ನ ಅರಸಿ. ನಿಮ್ಮನ್ನ ರಕ್ಷಣೆ ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ನಿಮ್ಮ ಮಟ್ಟಿಲಿ ಹೆಂಗ ನೋವಲ್ ಥರ ಕುಣ್ಕೊಂಡಿದ್ಯೋ ಇಲ್ಲೂ ಹಂಗೆ ರೀ. ಗೌಡ್ರ, ನೀವು ಎಷ್ಟು ಒಳ್ಳೆಯವರು. ಈಗಲಾದ್ರೂ ನಿಮ್ಮ ಮನಸ್ಸು ಕೊಡಿ. ಏನಂದ್ರೆ? ಇದನ್ನ ಹಾಕೊಂಬನ್ನಿ ಅಂದಿ. ಮಧು, ಆ ಸೀರೆ ಡ್ರೆಸ್ ನ ತಗೋಬೇಡ, ಮೊದಲು ಬಿಸಾಕು. ಓ ಅಣ್ಣಪ್ಪನವ್ರೆ, ನಿಮ್ಗೆ ಏನೋ ತಲೆ ಕೆಟ್ಟೋಗಿದ್ದ? ಪ್ರೀತಿಯಿಂದ ತಂದು ಕೊಟ್ರೆ ಡ್ರೆಸ್ಸು ಸೀರೆನ ಬಿಸಾಕು ಅಂತಿದಾರಲ್ಲ. ನೀವ್ಯಾರ್ರಿ ನನ್ನ ಹೆಂಡತಿಗೆ ಸೀರೆ ಕೊಡ್ಸೋದಕ್ಕೆ? ಅವಳ ಹತ್ರನೇ ಮನೇಲಿ ಸಾವಿರಾರು ಸೀರೆ ಬಿದ್ದಿದೆ, ಅದ್ರಲ್ಲಿ ಯಾವ್ದಾದ್ರು ಒಂದು ಉಟ್ಕೋತಾಳ್ ಬಿಡಿ. ಓ ಅಣ್ಣಪ್ಪನವ್ರೆ, ಅದು ಆಗ, ಈಗಲ್ಲ. ಈಗ ಇವರು ನನ್ನವರು. ಅಂದ್ರೆ ನಾನು ಜೂಜಲ್ಲಿ ಗೆದ್ಕೊಂಡಿನಿ ಅಂದಮೇಲೆ ನಾನು ತಂದು ಕೊಟ್ರೆ ಹಾಕಬೇಕು, ನಾ ಹೇಳ್ದಂಗೆ ಕೇಳಬೇಕು. ಅದೆಲ್ಲ ಸಾಧ್ಯ ಇಲ್ಲ ರೀ. ಕೆಲಸದವ್ರು ಅಂದ ತಕ್ಷಣ ನೀವ್ ಹೇಳ್ದಂಗೆ ಕೇಳ್ಬೇಕಾ? ಕೆಲಸದವ್ರು ಹೇಗ್ ಬೇಕೋ ಹಾಗಿರ್ಬೋದು. ಏನಂತ ಹೇಳಿ ಆ ಥರ ಎಲ್ಲ ನನ್ನ ಮುಂದೆ ಕರಿಬೇಡಿ, ನನಗಿಷ್ಟ ಆಗಲ್ಲ. ರೇ, ನನ್ನ ಹೆಂಡತಿ ನಾನು ಹೇಗಾದ್ರೂ ಕರಿತೀನಿ, ಅದನ್ನ ಕೇಳಕ್ ನೀವ್ಯಾರ್ರಿ? ನೀವು ಜೂಜಲ್ಲಿ ಅಡ ಇಡಕ್ಕಿಂತ ಮುಂಚೆ ಇವರು ನಿಮ್ಮೆಂಡ್ರು, ಈಗ ನನ್ನ ಅರಸಿ. ಆಳು ಅಂತ ಕರೆಯಕ್ಕೆ ಮನ್ಸಾಗಲ್ಲ ಮಧುರ ಅವ್ರೆ. ನಿಮ್ಮ ಸಂಬಂಧ ಏನಿದ್ರು ಹಟ್ಟಿಯಿಂದ ಆಚೆಗಿಟ್ಕೊಳ್ಳಿ. ನೋಡ್ತೀಯ ಮಧು, ಹೇಗೆಲ್ಲ ಮಾತಾಡ್ತಾರೆ ಅಂತ. ಇವ್ರನ್ನ ಹೀಗೆ ಬಿಟ್ರೆ ಇನ್ನು ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಾ, ನಾವೀಗ್ಲೇ ಹೋಗಿ ಎಲ್ಲಿ ನ್ಯಾಯ ಕೇಳ್ಬೇಕು ಅಲ್ಲಿ ಕೇಳೋಣ. ನಾನು ಎಲ್ಗೂ ಬರಲ್ಲ ಜಾನಿ. ಗೌಡ ಹೇಳ್ತಿರೋದು ಸರಿಯಾಗೇ ಇದೆ. ನೀವ್ ನನ್ನ ಸೋತಿದ್ದೀರಾ ಅಂದ್ಮೇಲೆ ನಿಮ್ಗೆ ನನ್ನ ಮೇಲೆ ಯಾವ ರೀತಿಯಾದ ಅಧಿಕಾರನೂ ಇಲ್ಲ. ನಾನೀಗ ಗೌಡ್ರ ಆಳು. ಆಳಲ್ಲ ಮಧುರ ಅವ್ರೆ, ಅರಸಿ. ಈಗ ನಾನು ಅವ್ರು ಹೇಳಿದ್ದನ್ನ ಕೇಳ್ಬೇಕು, ಅದು ನನ್ನ ಕರ್ತವ್ಯ. ಮಧು, ಎಲ್ಲ ಗೊತ್ತಿರೋ ನೀನೇ ಹೀಗೆ ಮಾತಾಡ್ತಿದ್ಯಾ? ಬೇಡ ಮಧು, ಸುಮ್ಮನೆ ನನ್ನ ಮಾತು ಕೇಳು. ಅಡ ಇಡುವಾಗ ಬೇಡವಾಗಿದ್ದ ಹೆಂಡತಿ ಈಗ ನಿಮಗ್ ಬೇಕಾ? ಗೌಡ್ರ, ನೀವು ಕೊಟ್ಟಿರೋ ಡ್ರೆಸ್ನ ನಾನು ಹಾಕೊಂಡ್ ಬರ್ತೀನಿ. ಇವ್ರನ್ನ ಮನೆಯಿಂದ ಆಚೆ ಕಳ್ಸಿ. ಮಧು 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 ಮಧು, ನನ್ನ ಮಾತು ಕೇಳು. ಕೇಳುದ್ದು ಕೇಳಿಸ್ತಾನೆಯಪ್ಪ. ಅರಸ ಅರಸಿ ಮಧ್ಯ ಆಳೆ ಹಾಕ ಸುಮ್ಮನೆ ಒಯ್ತಾ ಇರ್ಬೋದು. ಅವ್ರೆ, ಗೆದ್ದಿದ್ದೀನಿ ಅಂತ ದುರಾಂಕಾರದಿಂದ ವರ್ತಿಸ್ತಿದ್ದೀರಾ? ಇದಕ್ಕೆಲ್ಲ ಹೇಗ್ ಕೊನೆ ಆಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬೊಗಳ ನಾಯಿ ಕಚ್ಚಲ್ಲ ಅಂತ ನಂಗೂ ಚೆನ್ನಾಗಿ ಗೊತ್ತು. ಈಗ ನೀವು ಹೊಂಟೋದ್ರೆ ಚೆಂದಾಗಿರ್ತದೆ, ಇಲ್ಲ ಅಂದ್ರೆ ಸೈಲೆಂಟ್ ಆಗಿರೋ ನಾನೇ ಕಚ್ಚಿ ಬಿಡ್ಬೇಕಾಯ್ತದೆ. ಆಯ್ತಾ ರೀ? ಅದು ಮಧುರ ಅವ್ರು, ಅರಸಿ ಅವರು ನನ್ನ ಪರವಾಗಿ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಬಂದದ ಅನ್ಸುತ್ತೆ. ಈ ಪ್ರೀತಿನ ಹೆಂಗಾದ್ರೂ ಮಾಡಿ ಪಡ್ಕೊಂಡು ಅವರು ಪರ್ಮನೆಂಟಾಗ ನನ್ನ ಅರಸಿ ಆಗೋ ಥರ ನೋಡ್ಕೊಂಡ್ಬಿಡ್ಬೇಕು. ಆಮೇಲೆ
ಅರಸಿ ಆಳು ಅನ್ನಕ್ಕೆ ಮನಸ್ಸು ನೋವಾಯ್ತದೆ. ನೀವು ಈ ಡ್ರೆಸ್ಲಿ ಶಾನೆ ಪಸಂದ ಕಾಣಿಸ್ತಿದ್ದೀರಿ. ಆಕಾಶದಿಂದ ಇಳಿದು ಬಂದ ಅಪ್ಸರೆ ಥರ ಕಾಣಿಸ್ತಿದ್ದೀರಿ. ಆಕಾಶದಿಂದ ಕರೆಗಿಳಿದರಂತೆ ಇವಳೆ ಇವಳೆ ಚಂದನದ ಗೊಂಬೆ. ನಿಮ್ಗೆ ನಂದೇ ದೃಷ್ಟಿ ಆಗೋ ಥರ ಅದೇ. ನೀವು ಅಷ್ಟೇ ಗೌಡ್ರೆ, ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ದಿನ ನಿಮ್ನ ಜುಬ್ಬ ಪೈಜಾಮದಲ್ಲಿ ನೋಡಿ ನೋಡಿ ಬೋರ್ ಆಗೋಗಿತ್ತು. ಇವತ್ತು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕಾಣಿಸ್ತಿದ್ದೀರಾ. ಶಂಕರೇಶ್ವರ, ಇದೇ ಒಳ್ಳೆ ಟೈಮು. ಮಧುರ ಅವರು ಜೋಸ್ಲವ್ರೆ, ಈಗಲೇ ನನ್ನ ಮನ್ಸಿನ ಮಾತನ್ನ ಹೇಳ್ಕೊಂಬಿಡ್ಬೇಕು. ಯಾಕೆ ಗೌಡ್ರೆ ಸುಮ್ಮನಾಗ್ಬಿಟ್ರಿ? ಯಾನ ಅಂತ ಹೇಳೋದು ಮಧುರ ಅವ್ರೆ, ಹೇಳ್ಕೋಬೇಕಾದ್ನ ಹೇಳ್ಕೊಳಕ್ಕೆ ಆಯ್ತಾ ಇಲ್ಲ. ಗೌಡ್ರೆ, ಇವತ್ತು ನೀವು ಮನುಷ್ಯ ತರ ಕಾಣ್ತಾ ಇದ್ದೀರಾ. ಎಷ್ಟು ದಿನ ದನ ತರ ಕಾಣಿಸ್ತಿದ್ನ? ಕಾಣಿಸೋದೇನೋ, ನೀವು ದನಾನೇ, ಮನುಷ್ಯತ್ವ ಇಲ್ದಿರೋ ಪ್ರಾಣಿ. ಜಾನಿ, ದಿಸ್ ಇಸ್ ಟೂ ಮಚ್. ಗೌಡ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡಿ. ನೀನ್ ಇವ್ರ ಪರ ವಹಿಸ್ಕೊಂಡು ಮಾತಾಡ್ತಿರೋದಕ್ಕೇನೆ ಇವ್ರ ಈ ರೀತಿ ನಡ್ಕೋತಿರೋದು. ಕೆಕ್ಕಬುಲ, ಮಧುರ ಅವರು ನಮ್ಮ ಮಟ್ಟಲ್ಲಿ ಹಾಕಿದ್ದಾರೆ ಇವಳು. ನೀವು ಅವ್ರನ್ನ ಜೂಜಲ್ಲಿ ಗೆದ್ದಿದ್ದೀರಾ, ಅದಕ್ಕೆ. ಇವ್ರನ್ನ ನಾನು ಜೂಜ್ಲಿ ಗೆದ್ದಿರ್ಬೇಕಾದ್ರೆ ಇವ್ರ ಮೇಲೆ ನನಗೆ ಪೂರ್ತಿ ಅಧಿಕಾರ ಇದ್ದದ ಇಲ್ವಾ? ಕಾನೂನು ಪ್ರಕಾರ ಪೂರ್ತಿ ಅಧಿಕಾರ ನಿಮ್ಗೆ ಇರುತ್ತೆ. ಕಾನೂನು ಪ್ರಕಾರ ಜೂಜಾಡದೆ ತಪ್ಪು, ಅದ್ರಲ್ಲಿ ಅಧಿಕಾರ ಬೇರೆ ಅಂತೆ. ಲೇ, ಇದನ್ನ ಹೇಳಕ್ ನೀನು ಇಲ್ಲಿ ಕರ್ಕೊಂಡ್ ಬಂದೇನೋ? ಜಾನಿ, ನೀವ್ ತಪ್ಪು ಮಾಡಿ ಅವ್ರಿಗೆ ಯಾಕೆ ಹೊಡಿತಿದ್ದೀರಾ? ನನ್ನ ಅಡ ಇಟ್ಟು ಸೋಲಿ ಅಂತ ಅವ್ರು ನಿಮಗೆ ಹೇಳ್ಕೊಟ್ಟಿದ್ರಾ? ನಾನೀಗ ಗೌಡ್ರ ಆಳು ಅರಸಿ, ನಾನೀಗ ಇವ್ರ ಮಾತನ್ನೇ ಕೇಳೋದು. ಅರ್ಥ ಆಗಿರ್ಬೇಕು ಅನ್ಕೊಂಡಿದ್ದೀನಿ. ಮಧುರ ಅವ್ರೆ, ಈ ಗೆಟಪ್ ನೋಡಿದ ಮೇಲೆ ಸಿನಿಮಾ ನೋಡಬೇಕು, ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು ಅನ್ನಿಸ್ತದೆ. ಆದ್ರೂ ನಿಂತವ್ ಹೆಂಗ್ ಕೇಳಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಇದಕ್ಕೆ ಅವಳು ಒಪ್ಪಿದ್ರು ನಾನು ಒಪ್ಪಲ್ಲ. ನನ್ನ ಹೆಂಡತಿನ ಹಾಗೆಲ್ಲ ಹೊರಗಡೆ ಕಳ್ಸೋದಿಲ್ಲ. ನೀವು ಕಳಿಸ್ಬೇಡಿ, ನಾನೇ ಹೋಗ್ತೀನಿ. ಲೇ, ನನ್ನ ಪರಿಸ್ಥಿತಿ ನೋಡಿ ನಿಮ್ಮಿಬ್ರಿಗೂ ನಗು ಬರುತ್ತಾ? ಇಷ್ಟಕ್ಕೆಲ್ಲ ನೀವೇ ಕಂಡ್ರೋ ಕಾರಣ. ಐ ಲೈಕ್ ಇಟ್. ಎಂತದಿದು ಜಾನಿ ಬಾಯ್, ಬಾಳೆಹಣ್ಣು ನೀವು ತಿಂದು ಸಿಪ್ಪೆಯನ್ನು ನಮ್ಮ ಬಾಯಿಗೆ ಹೊರಿಸುದಾ? ನಾವೇನ್ ಜೂಜ್ ಆಡಿ ಅಂತ ಹೇಳಿದ್ವಾ? ಆಡಿದ್ ನೀವು, ಸೋತಿದ್ ನೀವು. ಈಗ ನಮ್ಮೇಲೆ ಎತ್ತಾಗ್ತಾ ಇದ್ದೀರಲ್ಲ. ಅವತ್ತು ನಾನು ಆಡಲ್ಲ, ಮನೆಗೆ ಹೋಗ್ತೀನಿ ಅಂದಾಗ ಮಧುನ ಪಣಕ್ಕಿಟ್ಟು ಆಡಿ ಅಂತ ಹೇಳಿದ್ರು ನೀವೇ ತಾನೆ. ನಾವು ಹೇಳಿದ್ದೇವೆ ಅಂತೇಳಿ ನೀವು ಪಣಕ್ಕಿಟ್ಟು ಆಡಿಬಿಡುದಾ? ನಿಮಗೆ ಹೆಂಡತಿಯ ಮೇಲೆ ಪ್ರೀತಿ ಇದ್ದಿದ್ರೆ ನೀವು ಈ ನಮ್ಮನೆ ಮಾಡ್ತಿರ್ಲಿಲ್ಲ. ಪಾಪ ಗೌಡ್ರಾಗಿದ್ದಕ್ಕೆ ಬಾಬಿಯನ್ನು ಅರಸಿಯ ನಮ್ಮನೆ ನೋಡ್ಕೊಳ್ತಿದ್ದಾರೆ. ಬೇರೆಯವರಾದ್ರೆ ಇಷ್ಟೊತ್ತಿಗೆ. ಲೇ, ಮುಂದಕ್ಕೊಂದು ಮಾತಾಡ್ಬೇಡ. ಈಗ ನಡೀತಿರೋ ಕರ್ಮಕಾಂಡನೇ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಲೋ ರಾಕಿ, ಗೌಡ್ರು ಮಧುರ ಬಾಬಿನ ಕರ್ಕೊಂಡು ಹೋಗಿದಾರಲ್ಲ, ಈಗ ಏನ್ ಮಾಡ್ತಿರ್ತಾರ? ಇನ್ನೆಂತ ಮಾಡ್ತಾ ಇರ್ತಾರ? ಎಲ್ಲ ವಯಸ್ಸಿನವ್ರು ಎಂತ ಮಾಡ್ತಾರೆ ಅದನ್ನೇ ಮಾಡ್ತಾ ಇರ್ತಾರೆ. ಈಗ ಅವ್ರು ಯಾವ್ದಾದ್ರು ಸಿನಿಮಾ ಟಾಕೀಸಿಗೆ ಹೋಗಿರ್ಬೋದು, ಕಾರ್ನರ್ ಸೀಟಲ್ಲಿ ಕೂತ್ಕೊಂಡು ಪಾಪ್ಕಾರ್ನ್ ತಿಂದುಕೊಂಡು ಕತ್ತಲಲ್ಲಿ ಸಿನಿಮಾ ನೋಡ್ತಿರ್ಬೋದು. ಈಗ ಸಿನಿಮಾ ಮುಗ್ದಿರ್ಬೋದು, ಅಲ್ಲಿಂದ ನೇರವಾಗಿ ಕ್ಯಾಂಡಲ್ ಲೈಟ್ ಡಿನ್ನರಿಗೆ ಹೋಗಿರ್ಬೋದು. ರಾಕಿ, ಈ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂದ್ರೆ ಹೇಗಿರುತ್ತೋ ನಾನು ಯಾವತ್ತೂ ಮಾಡೇ ಇಲ್ಲ. ಅದನ್ನ ನೀನು ಮಾಡೋದು ಕೂಡ ಇಲ್ಲ ಬಿಡು. ಕ್ಯಾಂಡಲ್ ಲೈಟಿನ ಮಜವೇ ಬೇರೆಯಾ. ಸುತ್ತಲೂ ಕ್ಯಾಂಡಲ್ಗಳನ್ನ ಇಟ್ಟಿರ್ತಾರೆ, ಮಧ್ಯದಲ್ಲಿ ನಾವು. ಅಲ್ಲಿ ನಮ್ಮ ಮುಸುಂಟನ್ನು ಬಿಟ್ಟರೆ ನಮಗೆ ಬೇರೆ ಎಂತ ಕೂಡ ಕಾಣೋದಿಲ್ಲ. ಅಲ್ಲಿ ನಮಗೆ ಯಾರು ಕೂಡ ತೊಂದರೆ ಕೊಡುವುದಿಲ್ಲನಾ. ಅಲ್ಲಿ ಬಜ್ಜಿ ಜೋಡಿಯಕ್ಕಿಗಳು ಮಾತ್ರ ಕೂತಿರ್ತಾರೆ. ಅವರಿಬ್ಬರು ಕೂತ್ಕೊಂಡು ಕಣ್ಣಿನಲ್ಲಿ ಕಣ್ಣಿಟ್ಟುಕೊಂಡು ನೋಡ್ತಾ ತಮ್ಮದೇ ಆದ ಲೋಕದಲ್ಲಿ ತೇಲ್ತಾ ಇರ್ತಾರೆ. ನಿನ್ನ ಹಿಂದೆ ಬಂದೆ ಹಾಗೇನೆ, ಇನ್ನು ಮುಂದೆ ನಾನು ಹೀಗೇನೆ. ಇದೀಗ ಜೀವದಲ್ಲಿ ಕಸೂತಿ ಮೂಡಿದಂತೆ ಅತೀವ ಪ್ರೀತಿ ಬಂತು, ರಸೀತಿ ಕೇಳದಂತೆ ಕಾಣಬಲ್ಲೆಯ ಕಣ್ಣಲೆ ಹೃದಯ.
ಲೇ ಕಂಡೋರ್ ಹೆಂಡತಿ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ವೇನ್ರ ನಿಮ್ಗೆ? ಜಾನಿ ಬಾಯ್, ನಾವು ಮಾಡಿದ್ದು ಇಮ್ಯಾಜಿನೇಷನ್ ಅಷ್ಟೇ. ಅಲ್ಲಿ ಎಂತೆಲ್ಲ ನಡೆದಿರ್ತದ ಯಾರಿಗೂ ಗೊತ್ತುಂಟು. ನೀನ್ ಅಂದ್ಕೊಂಡಂಗೆ ಏನು ನಡೆದಿರಲ್ಲ. ಮಧು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಜಾನಿಬಾಯಿ, ಮಧುರಾ ಬಾಬಿ ಹೇಗೆ ಅಂತ ನಮಗೂ ಗೊತ್ತು, ಆದ್ರೆ ಗೌಡ್ರು ಹೇಗೆ ಅಂತ ನಮ್ಗೆ ಗೊತ್ತಿಲ್ವಲ್ಲ. ಗೌಡ್ರು ದಿಂಬನ್ನೇ ಹೆಂಡತಿ ಅಂತ ತಗ್ಗೊಂಡ್ ಮಲ್ಗೋರು. ಈಗ ಒಂದು ಮಾತಾಡಿದ್ರೆ ನಿಮ್ಮಿಬ್ರು ಸಾಯಿಸಿಲ್ಲ ಗೋರಿ ಕಟ್ಬಿಡ್ತೀನಿ. ಜಾನಿ ಬಾಯ್, ನಾವು ಮಾತಾಡಿದ್ದು ಕುಶಾಲಿಗೆ, ನೀವೆಂತದಕ್ಕೆ ಬೆಚ್ಚ ಆಗೋದು? ಅಲ್ಲಿ ಎಂತ ನಡೆದಿರ್ತಂತೀನಿ ಅವ್ರು ಬಂದ ಮೇಲೆ ಗೊತ್ತಾಗ್ತದೆ ಬಿಡಿ. ಹೀಗಾಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಜೂಜಾಡಕ್ಕೆ ಬರ್ತಿರ್ಲಿಲ್ಲ. ನನ್ನ ಹಣೆ ಬರನೇ ಚೆನ್ನಾಗಿಲ್ಲ. ಗಣೇಶನ್ ಮಾಡಕ್ ಹೋಗಿ ಉಗ್ರ ಮುರ್ಳಿ ಮಾಡ್ದಂಗಾಯ್ತು. ಮಧು, ಹೆಣ್ಮಕ್ಳು ಮನೆಗೆ ಬರೋ ಹೊತ್ತಾಯ್ತು. ಗಂಡ ಕಾಯ್ತಿರ್ತಾನೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ನನ್ಗೋಸ್ಕರ ವೇಟ್ ಮಾಡ್ತಾ ಇರಿ ಅಂತ ನಾನ್ ನಿಮಗ್ ಹೇಳಿದ್ನ? ಊಟ ಮಾಡಿ ಮಲ್ಕೋಬೇಕಿತ್ತು. ಇವ್ರ ಜೊತೆ ಯಾಕೆ ಹಟ್ಟೆ ಹೊಡ್ಕೊಂಡು ನಿಂತ್ಕೊಂಡಿದ್ದೀರಾ? ಹೊರಗಡೆ ಹೋದವ್ರಿಗೆ ಎಷ್ಟೊತ್ತಿಗೆ ವಾಪಸ್ ಬರ್ತೀವಂತ ನಮಗ್ ಗೊತ್ತಿರುತ್ತಾ? ಹೋಗ್ಲಿ ಬಿಡಿ ಮಧುರವ್ರೆ, ಒಂದು ಮಾತು ಹೋಯ್ತದೆ, ಒಂದು ಮಾತು ಬರ್ತದೆ. ಅದಕ್ಕೆ ಯಾಕೆ ನೀವು ತಲೆ ಕೆಡ್ಸ್ಕೊಂಡ್ರಿ? ಅವ್ರು ನಿಮ್ಮನ್ನ ಯಾವತ್ತಾರು ಹೊರಗಡೆ ಕರ್ಕೊಂಡು ಹೋಗಿದ್ರ? ಹೊರಗಡೆ ಕರ್ಕೊಂಡು ಹೋಗಿದ್ರೆ ಆಚೆ ಪ್ರಪಂಚ ಹೆಂಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರ್ತಿತ್ತು. ರೀ ಗೌಡ್ರೆ, ನಾನು ಪ್ರಪಂಚ ನೋಡಿದಷ್ಟು ನೀವು ನೋಡಿಲ್ಲ. ಬಹುಶಃ ಕತ್ಲಲ್ಲಿ ಕನ್ನಡ ಹಾಕೊಂಡು ಓಡಾಡೋ ವ್ಯಕ್ತಿ ನೀವೇ ಅನ್ಸುತ್ತೆ. ಮಧುರಾ ಬಾಬಿ, ಬೆಳಿಗ್ಗೆ ಹೋದವರು ಈಗ ಬರ್ತಾ ಇದ್ದೀರಲ್ಲ, ಇಷ್ಟೊತ್ತು ಏನ್ ಮಾಡ್ತಾ ಇದ್ರಿ? ಅದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಬೆಳಕಾಗತ್ತಷ್ಟೇ. ಐ ಲೈಕ್ ಇಟ್. ಅಷ್ಟೆಲ್ಲ ಬೇಡಪ್ಪ, ಹೈಲೈಟ್ಸ್ ಎಂತ ಉಂಟು ಅದನ್ನಷ್ಟೇ ಹೇಳಿ, ನಾವು ಅದನ್ನು ಕೇಳ್ಕೊಂಡು ನೆಮ್ಮದಿಯಾಗಿ ಪಾಟ್ಕೊಳ್ತೇವೆ. ಫಸ್ಟ್ ಎಲ್ಲ ಮಾಲ್ಗೆ ಹೋದ್ವಿ. ಕಾರ್ನರ್ ಸೀಟಲ್ಲಿ ಪಾಪ್ಕಾರ್ನ್ ತಿಂತ ಮೂವಿ ನೋಡಿದ್ವಿ. ಅಲ್ಲಿಂದ ಗೌಡ್ರು ನನ್ನ ಕ್ಯಾಂಡಲ್ ಲೈಟ್ ಡಿನ್ನರ್ ಕರ್ಕೊಂಡು ಹೋದ್ರು. ಇಲ್ಲಿ ನೋಡಿ, ಈ ರಿಂಗ್ನ ಗಿಫ್ಟ್ ಆಗಿ ಕೊಟ್ರು. ಅದಾದ್ಮೇಲೆ ನಂಗೋಸ್ಕರ ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಡಿದ್ರು. ಸಿ ಅದನ್ನೆಲ್ಲ ಇವ್ರ ಮುಂದೆ ಯಾಕೆ ಹೇಳಿರಿ ಬಿಡಿ. ಇವ್ರ ಮುಂದೆ ಹೇಳೋದು ಒಂದೇ, ಕ್ವಾಣನ ಮುಂದೆ ಕಿಂಡ್ರಿ ಬಾರಿಸೋದು ಒಂದೇ. ಸುಸ್ತಾಗಿರ್ತಿದ್ದೆ ರೀ, ಹೋಗ್ ಮನೆ ಕಳಿ. ಸುಸ್ತಾಗಿರುವಂತದ್ದು ಏನ್ ಮಾಡಿದ್ರು? ಇಬ್ರು ಕುಂಟ ಬಿಲ್ಲ ಆಡ್ತಿದ್ದು. ಐ ಲೈಕ್ ಇಟ್. ಓಯ್, ನೀವು ಕುಂಟೆ ಬಿಲ್ಲೆ ಆಡ್ತೇವೆ ಅಂತ ನಮ್ಮ ಹತ್ರ ಹೇಳಿದ್ರೆ ನಾವು ಕೂಡ ಆಡ್ಲಿಕ್ಕೆ ಬರ್ತಿದ್ದೇವಲ್ಲಪ್ಪ. ನೋಡಿದ್ಯಾ ಮಧು, ನೀನ್ ಇವ್ರ ಜೊತೆ ಓಡಾಡಿದ್ದಕ್ಕೆ ಇವ್ರು ಹೇಗ್ ಮಾತಾಡ್ತಿದಾರೆ ಅಂತ ಇದೆಲ್ಲ ಬೇಕಿತ್ತ ನಿನಗೆ? ಬೇಕಾಗಿರೋದಕ್ಕೆ ಹೋಗಿದ್ದು. ಗೌಡ್ರ ಜೊತೆ ಆಚೆ ಹೋಗಿದ್ದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಈ ದಿನನ ನಾನು ಯಾವತ್ತೂ ಮರೆಯಲ್ಲ. ಮಧುರವ್ರೆ, ಹೋಗ್ ಮನೆ ಕಳಿ ಹೋಗಿ. ಗುಡ್ ನೈಟ್ ಗೌಡ್ರೆ. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಇದನ್ನ ನಿಮ್ಗೆ ಹೇಳೋದು, ಬಿಟ್ಟ ಸ್ಥಳನ ತುಂಬ್ಕಳಿ. ಕ್ಯಾಚ್ ಕ್ಯಾಚ್ ಕ್ಯಾಚ್. ಓಯ್ ಜಾನಿ ಬಾಯ್, ಎಂತದಕ್ಕೆ ನಮ್ಮನ್ನು ಆನಮನೆ ನೋಡ್ತಾ ಇದ್ದೀರಾ? ನನ್ ಕೊಡಿರೋ. ಓಯ್, ನಿಮಗೆ ಹೊಡಿಲಿಕ್ಕೆ ಹೇಗೆ ಮಾಡಲು ಸಾಧ್ಯ? ನೀವು ಹೇಳ್ದಾಗೆ ಆಗಿದೆ. ನೀವೇ ರೈಟು, ನಾನೇ ರಾಂಗು. ನಾನು ನಿಮ್ಗೆ ಹೊಡೆದು ತಪ್ಪು ಮಾಡಿಬಿಟ್ಟೆ. ಹೊಡಿರೋ. ಐ ಲೈಕ್ ಇಟ್.